ವೆಲ್ಕಮ್ ಬ್ಯಾಕ್. ಮುಂಗಾರು ಮಳೆ ಶುರುವಾಗೋ ಟೈಮ್. ರಾಜ್ಯಾದ್ಯಂತ ಹಲವಾರು ಕಡೆ ಹೆಚ್ಚೇ ಮಳೆ ಆಗ್ತಿದೆ. ಹಂಗೆ ನೋಡೋಕೋದ್ರೆ ಬೆಂಗಳೂರಿಗರಂತೂ ತುಂಬ ಅಲರ್ಟ್ ಆಗಿರಬೇಕು. ಮೊದಲ ಬ್ರೇಕಿಂಗ್ ನ್ಯೂಸ್, ನೀವಿರೋ ಜಾಗ ಎಷ್ಟು ಸೇಫ್ ಅಂತ ಯೋಚನೆ ಮಾಡಲೇಬೇಕು. ಮಳೆ ಶುರುವಾಗ್ತಾ ಇದ್ದಾಗೆ ಬೆಂಗಳೂರು ಮತ್ತು ಬೆಂಗಳೂರು ಜನಕ್ಕೆ ಒಂದ್ಸರಿ ಡವಡವ ಅಂದ್ಬಿಡುತ್ತೆ. ಬ್ರೇಕಿಂಗ್ ನ್ಯೂಸ್. ಕಳೆದ ವರ್ಷ ಮಾರ್ಕ್ ಮಾಡಿದ್ರಲ್ಲ 209 ಪ್ರದೇಶಗಳು ಬೆಂಗಳೂರಿನಲ್ಲಿ ಈಗಲೂ ಡೇಂಜರ್ನಲ್ಲೇ ಇದೆ. ಬಿಬಿಎಂಪಿ ಗುರುತು ಮಾಡಿದ ಸ್ಥಳದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್. 209 ಪ್ರದೇಶಗಳಲ್ಲಿ 10 ಏರಿಯಾಗಳು ಮೋಸ್ಟ್ ಡೇಂಜರಸ್. ಮಳೆ ಯಾವಾಗ ನುಗ್ಗುತ್ತೆ, ಯಾವ ಥರ ನುಗ್ಗುತ್ತೆ, ಜನಜೀವನವನ್ನು ಹೇಗೆ ಅಸ್ತವ್ಯಸ್ತ ಮಾಡುತ್ತೆ, ಯಾರ ಪ್ರಾಣ ಕಿತ್ಕೊಂಡ್ಬಿಡುತ್ತೆ, ಏನೆಲ್ಲ ಆಗ್ಬೋದು ಅಂತ ಲಾಸ್ಟ್ ಇಯರ್ ನೋಡಿದ್ವೋ. ಈ ಇಯರ್ ಆ 209 ಪ್ರದೇಶಗಳು 10 ಏರಿಯಾಗಳು ಹೇಗಿದೆ, ನಾವು ಮಾರ್ಕ್ ಮಾಡ್ತಿರೋದಲ್ಲ, ಬಿಬಿಎಂಪಿ ಮಾರ್ಕ್ ಮಾಡಿರೋ ಪ್ರದೇಶಗಳು, ಅಲ್ಲಿನ ಪರಿಸ್ಥಿತಿ ಏನು, ಆ ಗ್ರೌಂಡ್ ರಿಪೋರ್ಟ್ ನಾವು ನಿಮಗೆ ತೋರಿಸ್ತೀವಿ ಕೆಲವೇ ಕ್ಷಣದಲ್ಲಿ. ವಿಲ್ಸನ್ ಗಾರ್ಡನ್, PW ಕ್ವಾರ್ಟರ್ಸ್, ಹೊಸಕೆರೆಹಳ್ಳಿ ಡೇಂಜರ್ ಝೋನ್ನಲ್ಲಿದೆ. ಹೊಸಕೆರೆಹಳ್ಳಿ ಕಳೆದ ವರ್ಷ ನಡೆದಂಥ ದೊಡ್ಡ ದುರಂತಗಳು ಇನ್ನೂ ನೆನಪಾಗ್ತಾ ಇದೆ. ದತ್ತಾತ್ರೇಯ ದೇವಸ್ಥಾನ ಎಲ್ಲಿ ಅಂತ ಹೋಗಿ ಕೇಳಿದ್ರೆ ಹೊಸಕೆರೆಹಳ್ಳಿ ಹಂಗೆ ಡೌನ್ ಹೋಗ್ಬಿಟ್ಟು ಇಲ್ಲಿತ್ತಲ್ವಾ ಅನ್ನೋ ಥರ ಆಗಿದೆ ಈಗ. ಅಂದರೆ ದೇವಸ್ಥಾನ ಇಲ್ಲ ಈಗ ಅಲ್ಲಿ. ಅಫ್ಕೋರ್ಸ್ ಅಕ್ಕಪಕ್ಕ ಮನೆಯವರು ಇನ್ನೂ ಕೂಡ ತಡೆಗೋಡೆ ನಿರ್ಮಿಸಿರೋದು ಕಂಪ್ಲೀಟೂ ಆಗಿಲ್ಲ. ಹಂಗೆ ನೋಡೋಕೆ ಹೋದರೆ ದೇವಸ್ಥಾನದ ಹತ್ರ ಕಂಪ್ಲೀಟ್ ಕೊಚ್ಚೋಗಿತ್ತು, ಒಂದು ಮಗು ಕೊಚ್ಚೋಗಿತ್ತು, ಕಾಪಾಡಿದ್ರು ಅದನ್ನು. ಈ ಏರಿಯಾ ಜನರನ್ನ ಈಗಲೂ ಕೂಡ ಕಾಡ್ತಾ ಇದೆ. ಏನಾದರೂ ಆ ಮಳೆ ಬಂದ್ಬಿಟ್ರೆ, ಮತ್ತೊಂದು ಸರಿ ರಾಜ ಕಾಲುವೆ ತುಂಬಿ ಬಂದ್ಬಿಟ್ರೆ ನಮ್ಮ ಕತೆ ಏನಪ್ಪಾ ಅಂತ ಅವರು ಕೂಡ ಆತಂಕದಲ್ಲಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಇನ್ನು ಮಗದದು ಬ್ರೇಕಿಂಗ್ ನ್ಯೂಸ್. ಕಳೆದ ವರ್ಷದ ದುರಂತದ ಬಳಿಕವೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡಿದ್ಯಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ ಎಚ್ಚೆತ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಚರಂಡಿ ಕ್ಲೀನ್ ಮಾಡಿ ಸ್ಲ್ಯಾಬ್ ಹಾಕಿದ್ರು, ಅಷ್ಟು ಬಿಟ್ಟರೆ ಬಿಬಿಎಂಪಿ ಬೇರೇನು ಮಾಡಿಲ್ಲ. ರಾಜ ಕಾಲುವೆ ಹರಿಯೋ ಕಡೆ ಸೆನ್ಸಾರ್ ರಿಪ್ಲೇಸ್ ಅಷ್ಟಾಗಿದೆ, ಬೇರೆ ಎಲ್ಲ ಆಗಿಲ್ಲ. ಏನಾದರೂ ರಭಸವಾಗಿ ಈಗಲೂ ನೀರು ಬಂದರೆ ರಾಜ ಕಾಲುವೆಯಲ್ಲಿ ಮತ್ತೆ ಕೊಚ್ಚೋಗುತ್ತೆ ಸೆನ್ಸಾರ್. ತಗ್ಗು ಪ್ರದೇಶಕ್ಕೆ ನೀರು ಹರಿಯೋ ಹಾಗೆ ಯಾವುದೇ ಹರಿದೇ ಇರೋ ಹಾಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಏನಾದರೂ ಮಳೆ ಜೋರಾಗಿ ಬಂದರೆ ಆ ಏರಿಯಾ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕಳೆದ ಬಾರಿ 1.5 ಅಡಿ 2 ಅಡಿ ಗೊರೆಮಣ್ಣು ತುಂಬಿಕೊಂಡಿದ್ದು ಹೊಸಕೆರೆಹಳ್ಳಿ ದತ್ತಾತ್ರೇಯ ದೇವಸ್ಥಾನ ಇರೋ ಜಾಗ. ಅಲ್ಲೇ ಪಕ್ಕ ದೊಡ್ಡ ಮಟ್ಟದಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದೆ. ಅಲ್ಲಿ ತಡೆಗೋಡೆ ನಿರ್ಮಿಸ್ತಾ ಇದ್ದಾರೆ. ಮೇಲ್ಗಡೆಯಿಂದ ಬಂದರೆ ಅಲ್ಲಿ ಡೌನ್ ಇಳಿದು ಲೆಫ್ಟ್ ತಗೊಂಡ್ರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು, ಅಲ್ಲಿ ತಗ್ಗು ಪ್ರದೇಶಗಳು, ಸಾವಿರಾರು ಕುಟುಂಬಗಳು ವಾಸ ಮಾಡ್ತಾರೆ ಅಲ್ಲಿ. ಹಂಗೆ ನೋಡೋಕೆ ಹೋದರೆ PW ಕ್ವಾರ್ಟರ್ಸ್ ಅದು. ಅಲ್ಲಿ ಪಕ್ಕ ದೊಡ್ಡ ಕಲ್ಯಾಣ ಮಂಟಪ ಇದೆ. ಈ ಕಡೆ ಸೈಡು ದೇವಸ್ಥಾನ ಇದೆ. ದೇವಸ್ಥಾನ ಈಗ ನಾಮೋ ನಿಶಾನ್ ಮಿಟ್ಟಿದೆ ಅಂತಾರಲ್ಲ, ಹಾಗೆ ಏನೂ ಇಲ್ವೇನೋ ಇಲ್ಲಿ ಅನ್ನೋಷ್ಟು ಮಟ್ಟಿಗೆ ಆಗೋಗಿದೆ. ಸೊ ಹಾಗಾಗಿ ನನ್ನ ಸಹೋದ್ಯೋಗಿ ಇವಾಗ ಆಶಿಕ್ ಅಲ್ಲಿ ಹೋಗಿದ್ದಾರೆ PW ಕ್ವಾರ್ಟರ್ಸ್ ಹತ್ರ. ಈಗಿನ ಪರಿಸ್ಥಿತಿ ಏನು, ಜನ ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ಅಂತ. OTU ಆಶಿಕ್. ಇನ್ನೇನು ಬೆಂಗಳೂರಿನಲ್ಲಿ ಮಳೆಗಾಲ ಕೂಡ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಅಂತ ನಾವೇನು ಕರಿತೀವಿ, ಒಂದಿಷ್ಟು ಪ್ರದೇಶಗಳನ್ನು ಬೆಂಗಳೂರಿನಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ಈಗಾಗಲೇ ಕರೆದಿರುವಂಥದ್ದು, ಈಗಾಗಲೇ ಗುರುತು ಮಾಡಿರುವಂಥದ್ದು. ಈ ಪೈಕಿ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ ವಿಲ್ಸನ್ ಗಾರ್ಡನ್ PWD ಕ್ವಾರ್ಟರ್ಸ್ ಕೂಡ ಅವರು ಸೂಕ್ಷ್ಮ ಅಂದರೆ ತುಂಬ ಡೇಂಜರ್ ಏರಿಯಾ ಅಂತ ಬಿಬಿಎಂಪಿಗೆ ಗೊತ್ತು ಮಾಡಿದೆ. ಸದ್ಯಕ್ಕೆ ನಾನು ಅಲ್ಲಿದ್ದೀನಿ. ಅಲ್ಲಿನ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಏನು ನೀವು ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಈ ರಸ್ತೆ ಸೇರಿದಂತೆ ಇಲ್ಲಿರುವಂಥ PWD ಏನು ಕ್ವಾರ್ಟರ್ಸ್ ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗೋಗುತ್ತೆ. ಈಗ ಕಳೆದ ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಇಲ್ಲಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಏನು ಸುಮಾರು 10-12 ವರ್ಷಗಳಿಂದನೂ ಕೂಡ ಈ ರೀತಿಯಾದ ಸಮಸ್ಯೆಯನ್ನು ಈ ಕ್ವಾರ್ಟರ್ಸ್ ನಿವಾಸಿಗಳು ಏನು ಎದುರಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಬಿಬಿಎಂಪಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ನಿವಾಸಿಗಳಾಗಿರುವಂಥ ಜಾನಕಿ ಅವರು ನಮ್ಮ ಜೊತೆಗೆ ಇದರ ಜೊತೆಗೆ ಶ್ರೀನಿವಾಸ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸರ್, ಬಿಬಿಎಂಪಿ ಈ ಸಲ ಏನು ಪ್ರತಿ ಸಲ ಗುರುತಿಸುವಂಗೆ ಈ ಸಲನೂ ಕೂಡ ಈ ನಿಮ್ಮ PWD ಕ್ವಾರ್ಟರ್ಸ್ ಏನಿದೆ ತುಂಬ ಡೇಂಜರ್ ಏರಿಯಾ ಅಂತ ಗುರುತು ಮಾಡಿದೆ. ಪ್ರತಿ ಸಲ ನಿಮ್ಮನ್ನು ಈ ಕ್ವಾರ್ಟರ್ಸ್ ಅನ್ನು ಡೇಂಜರ್ ಏರಿಯಾ ಅಂತಲೇ ಹೇಳ್ತಾ ಇದೆ. ಅವ್ರು ಯಾವ ರೀತಿಯಾದ ಕ್ರಮಗಳು ಕೈಗೊಳ್ತಾರೆ ಮತ್ತು ಇನ್ನೊಂದು ಇಲ್ಲಿ ಮಳೆ ಬಂದರೆ ಯಾವ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತೆ? ಯಾರು ಬಂದರೆ ಕೆಲಸದಿಂದ ಬಂದರೆ ಅವ್ರ ಮನೆಗೆ ಬರೋಕ್ಕಾಗಲ್ಲ. ಸುಮ್ಮನೆ ಗಾಡಿಗಳು ತಗೊಂಡಿರ್ತೀವಿ, ಲಕ್ಷ ರೂಪಾಯಿ ಕೊಟ್ಟು ಎಲ್ಲ ಅಧ್ವಾನ ಆಗುತ್ತೆ. ಬಿಸಿಲಿಗೆ ಹಾಕೋಷ್ಟು ಇರುತ್ತೆ. ಕೆಳಗಡೆ ಯಾರು ಸಂಸಾರ ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಹೋದಾಗ ಕೆಳಗಡೆ ಮನೆಯೆಲ್ಲ ಕಂಪ್ಲೀಟ್ ಖಾಲಿ ಇದೆ, ಯಾರು ಬರೋಲ್ಲ ಮನೆಗಳಿಗೆ. ಯಾರು ಬರಲ್ಲ, ನೀರು ಒಳಗಡೆ ಹೋಗುತ್ತೆ. 3 ಮೆಟ್ಲು ಹತ್ತಿರ ಹೊಸ ಡ್ರೈನೇಜ್ ಮಾಡಿದ್ರು ಇದೆ. ಹೌದು, ಒಂದು 3 ಅವರು ನೀರು ಹೋಗಲ್ಲ ಹಾಕಿ. ಆವಾಗ ಎಲ್ಲ ಹೋದ್ಮೇಲೆ
ಆದಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಬಂದು ಕೆಲಸದಿಂದ ಮನೆಗೆ ಬರ್ತಾರೆ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು 12 ವರ್ಷದಿಂದ ಇದ್ದೀವಿ. 12 ವರ್ಷದಿಂದ ಏನಿತ್ತು ಅಂತ ಹೇಳಿಕ್ಕೆ ನೋಡ್ತಾ ಪ್ರತಿ ವರ್ಷ ಹಿಂದಿನ ವರ್ಷ ಬರ್ತಾರೆ, ತಗೊಂಡೋಗ್ತಾರೆ. ಏನು ಬಂದು ಮುಂದೆ ನಿಂತು ಮಾಡಲ್ಲ, ಹಿಂಗೆ ಜೀವನ ಮಾಡಬೇಕಲ್ಲ. ಇದರಲ್ಲಿ ನೀರೆಲ್ಲ ಬರೋದು ಇಲ್ಲಿ ಕತೆ ಕಲಿತಾ ಇದ್ದೀವಿ. ಒಂದೊಂದು ಕೆಲಸ ದಿನ ಬರೋ ಟೈಮ್ ಮಳೆ ಬರುತ್ತೆ, ಅಲ್ಲಲ್ಲೇ ಆಲ್ಟ್ ಆಗ್ಬಿಡ್ತಾರೆ. ಅವರು ಎಷ್ಟು ವರ್ಷಗಳಿಂದ ಈ ರೀತಿ ಅಂತ ನೀವು ನೋಡ್ತಾ ಇದ್ದೀರಾ? ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಬರಲ್ವಾ? ವ್ಯವಸ್ಥೆ ಮಾಡ್ಕೊಡಲ್ವಾ? ಬರ್ತಾರೆ, ಆದರೆ ಸಡನ್ನಾಗಿ ಯಾರೂ ಬರೋದಿಲ್ಲ. ಒಂದು 3-4 ದಿನ ಆದಮೇಲೆ ಬಂದು ನೋಡೋದು ಅಷ್ಟೇ, ಯಾರೂ ಇಲ್ಲ. ಎಲ್ಲ ಬಂದರೆ ನೀರು ತುಂಬ್ಕೊಂಡ್ಬಿಟ್ರೆ ಇಲ್ಲಿ ಇಲ್ಲಿವರೆಗೂ ಬಂದ್ಬಿಡುತ್ತೆ ನೀರು, ಇಲ್ಲಿವರೆಗೂ ಬಂದ್ಬಿಡುತ್ತೆ ನೀರು. ತುಂಬ್ಕೊಂಡ್ಬಿಟ್ರೆ ನಮ್ಮ ಲಕ್ಷಾಂತರ ರೂಪಾಯಿ ಗಾಡಿಗಳು ಇಟ್ಕೊಂಡಿರೋ ನೀರು ತುಂಬ್ಕೊಂಡ್ಬಿಡುತ್ತೆ. ಹೋಗೋಕ್ಕೆ ಬರೋಕ್ಕೆ ಆಗೋದಿಲ್ಲ. ಮನೆಯಿಂದ ಬೆಳಗ್ಗೆ ನೀರೆಲ್ಲ ಹೋದ್ರೂ ಮನೆ ನೆಕ್ಲಿಲಿ ಇಳಿಯೋಕ್ಕಾಗಲ್ಲ. ಬಚ್ಚೆ ಇದಿಷ್ಟು ಏನು ಇಲ್ಲಿನ ಕ್ವಾರ್ಟರ್ಸ್ ನಿವಾಸಿಗಳ ಮಾತು. ಪ್ರತಿ ವರ್ಷ ಇದೇ ಗೋಳನ್ನು ನಾವು ಎದುರಿಸ್ತಾ ಇದ್ದೇವೆ. ಪ್ರತಿ ಮಳೆಯ ಕಾಲಕ್ಕೆ ನಮ್ಮ ನೋವನ್ನು ಕೇಳೋದಕ್ಕೆ ಯಾವ ಅಧಿಕಾರಿಗಳು ಕೂಡ ಮುಂದೆ ಬರಲ್ಲ. ಮಳೆ ಬಂದು ಅವಾಂತರ ಸೃಷ್ಟಿ ಆದಮೇಲೆ ಬಂದು ಕೆಲವೊಂದು ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಹೋಗ್ತಾರೆ ವಿನ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ನಮಗೆ ಇದುವರೆಗೂ ಕೂಡ ಅವರು ಮಾಡಿಕೊಟ್ಟಿಲ್ಲ. ಇದೊಂದು ಡೇಂಜರ್ ಏರಿಯಾ ಅಂತ ಹೇಳೋದು ಬಿಟ್ಟರೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪಾಲಿಕೆಗೆ ಸಾಧ್ಯ ಆಗಿಲ್ಲ ಅನ್ನೋದು ತುಂಬ ಖೇದಕರದ ವಿಚಾರ. ಅಶೋಕ್ ಮಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೀವು ನೋಡಿದ್ದು ವಿಲ್ಸನ್ ಗಾರ್ಡನ್ PWD ಕ್ವಾರ್ಟರ್ಸ್. ಅಲ್ಲಿಂದ ಹೊಸಕೆರೆಹಳ್ಳಿ ಕಡೆ ಬರ್ತೀನಿ. ಅಲ್ಲೂ ಕೂಡ ಜನ ಮಳೆ ಬಂದರೆ ತತ್ತರಿಸಿ ಹೋಗ್ತಾರೆ. ಕಳೆದ ಬಾರಿ ಕೂಡ ಇಲ್ಲೇ ಮಳೆ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಜನರ ಜೀವನ ಅಸ್ತವ್ಯಸ್ತ ಆಗೋಗಿತ್ತು. ಆಟೋ ಕಾರ್ಗಳೆಲ್ಲ ತೇಲುವಷ್ಟರ ಮಟ್ಟಿಗೆ, ಮಗು ಕೊಚ್ಕೊಂಡು ಹೋಗುವಷ್ಟರ ಮಟ್ಟಿಗೆ ಅಂತಹ ಪರಿಸ್ಥಿತಿ ಇದು. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ವಿವರಣೆ ಕೊಟ್ಟಿದ್ದಾರೆ. ಬರೀ ನೋಡೋಣ. ಕಳೆದ ಬಾರಿ ಮಳೆಯ ಅವಾಂತರಕ್ಕೆ ತುತ್ತಾಗಿದ್ದಂತಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಒಂದು ಏರಿಯಾ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರುವಂತಹ ದತ್ತಾತ್ರೇಯ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಒಂದು ಏರಿಯಾದಲ್ಲಿ ಮಳೆ ನೀರು ನುಗ್ಗಿ ಬಹುದೊಡ್ಡ ಅವಾಂತರ ಸೃಷ್ಟಿಯಾಗಿತ್ತು. ಬಹುಶಃ ಆ ದೃಶ್ಯಗಳೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿರುವಂಥ ದೃಶ್ಯಗಳು. ಒಂದು ಕಡೆಯಿಂದ ಮೋಟಾರ್ ಬೈಕ್ಗಳು ಜೊತೆಗೆ ಆಟೋಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಹೋಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಒಂದು ಪುಟ್ಟ ಕಂದಮ್ಮ ನೀರಿನಲ್ಲಿ ತೇಲಿ ಹೋಗಿರುವಂಥ ಒಂದು ಕರುಣಾಜನಕ ಒಂದು ದೃಶ್ಯಗಳು ಕಳೆದ ಬಾರಿ ನಡೆದಿತ್ತು. ಈ ಬಾರಿ ಕೂಡ ಈಗ ಮಳೆಗಾಲ ಶುರುವಾಗಿದೆ. ಮತ್ತೆ BBMP ಈ ಒಂದು ಏರಿಯಾನ ತುಂಬ ಸೂಕ್ಷ್ಮ ಪ್ರದೇಶ, ಡೇಂಜರ್ ಏರಿಯಾ ಅಂತ ಗುರುತಿಸಿದೆ. ಹೋದ ವರ್ಷ ಕೂಡ ಗುರುತಿಸಿತ್ತು, ಈ ವರ್ಷ ಕೂಡ ಗುರುತಿಸಿದೆ. ಈಗ ಸದ್ಯಕ್ಕೆ ನಾನು ಕಳೆದ ಬಾರಿ ಎಲ್ಲಿ ಒಂದು ಅವಾಂತರ ಸೃಷ್ಟಿಯಾಗಿತ್ತು ಅಲ್ಲಿನ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಏನು ಈ ಒಂದು ಏರಿಯಾಗಳೇನಿದ್ದಾವೆ, ಈ ಏರಿಯಾಗಳಲ್ಲೇ ಸಂಪೂರ್ಣವಾಗಿ ನೀರು ನುಗ್ಗಿ ಒಂದು ಅವಾಂತರ ಸೃಷ್ಟಿಯಾಗಿದ್ದು ಏನು ಕಂಪ್ಲೀಟಾಗಿ ನೆರೆಯ ಒಂದು ಅಟ್ಟಹಾಸಕ್ಕೆ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು. ಇಲ್ಲಿನ ಬೈಕ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು, ಜೊತೆಗೆ ಇಲ್ಲಿನ ಕೆಲವು ಗ್ರೌಂಡ್ ಫ್ಲೋರಲ್ಲಿರುವಂತಹ ಮನೆಗಳ ಒಳಗಡೆ ಕೂಡ ನೀರು ನುಗ್ಗಿ ಸಂಪೂರ್ಣವಾಗಿ ಈ ಒಂದು ಏರಿಯಾ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಅವತ್ತು ಒಂದು ಪುಟ್ಟ ಕಂದಮ್ಮ ಧನ್ಯ ಅನ್ನುವಂಥ ಒಂದು ಹುಡುಗಿ ಕೂಡ ನೀರಿನಲ್ಲಿ ತೇಲಿ ಹೋಗುವಂಥ ಒಂದು ಕರುಣಾಜನಕ ದೃಶ್ಯಗಳನ್ನು ನಾವು ನೋಡಿದ್ವಿ. ಇವಾಗ ಸದ್ಯಕ್ಕೆ ಅವರಿದ್ದಾರೆ. ಇಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಮೇಡಮ್, 2020 ಬಹುಶಃ ನಿಮಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಮಗು ಜೊತೆಗೆ ಕಂಪ್ಲೀಟಾಗಿ ನೀರು ನುಗ್ಗಿ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿತ್ತು. ಇದೇ ಮಗು ಅನ್ಸುತ್ತೆ ಧನ್ಯ ಅಂತ. ಇವಾಗ ಅದಾದ ಬಳಿಕ ಇಲ್ಲಿ ಬಂದು ಏನಾದ್ರು ವ್ಯವಸ್ಥೆ ಮಾಡಿದ್ದಾರೆ? ಏನು ಕಥೆ ಸರ್? ವ್ಯವಸ್ಥೆ ಅಂತಂದರೆ ಅಲ್ಲಿ ಇದು ಮಾಡ್ತಾಯಿದ್ರು ಸರ್. ಅಲ್ಲಿ ಸ್ವಲ್ಪ ಪೈಪ್ಸ್ ಎಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಮನೆ ಮುಂದೆ ಪೈಪ್ಗಳು ದೊಡ್ಡ ಪೈಪ್ಗಳು ಹಾಕಿದ್ದಾರೆ. ಆ ಥರ ಮಳೆ ಮತ್ತೆ ಬಂದಿಲ್ಲ ಸರ್. ಅದು ಬಂದಾಗಲೇ ನಮ್ಗೆ ಗೊತ್ತಾಗೋದಲ್ವ, ಅಷ್ಟು ಜೋರು ಮಳೆ ಬಂದಿಲ್ಲ. ಈಗ ಸಣ್ಣ ಪುಟ್ಟ ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಂದ ದತ್ತಾತ್ರೇಯ ದೇವಸ್ಥಾನದಿಂದ ನೀರು ಈ ಕಡೆ ಬರ್ತಾ ಇದೆ. ಹಾಂ ಸರ್, ಅಲ್ಲಿ ಕಾಂಪೌಂಡ್ ಇತ್ತು. ಜೋರು ಮಳೆಗೆ ಅದು ಹೊಡ್ಕೊಂಡು ಬಂದಿದೆ ಸರ್. ಅದು ಕಾಂಪೌಂಡೇ ಉದ್ರೋಗಿದೆ. ಇವಾಗ ಅಲ್ಲಿ ಮೇಲೆ ಕಾಮಗಾರಿ ನಡೀತಾ ಇದೆಯಲ್ಲ? ಹೌದು ಸರ್, ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಪೈಪ್ ಇದೆ ಸರ್, ಅದು ರೆಡಿ ಮಾಡ್ತಾ ಇದ್ದಾರೆ. ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಸ್ವಲ್ಪ ಭಯ ಅನ್ನೋದು ಇರುತ್ತಲ್ವ ಸರ್, ಮಕ್ಕಳು ಮರಿ ಇಟ್ಕೊಂಡಿರೋರಿಗೆ ಸ್ವಲ್ಪ ಭಯ ಇರುತ್ತೆ. ಕಳೆದ ವರ್ಷ ನಿಂದೆ ಮಗು ಹೌದು ಸರ್, ನಮ್ಮದೇ ಮಗು ನೀರಿನಲ್ಲಿ ತೇಲಿ ಹೋಗ್ತಿದ್ದೆ. ಹೌದು ಸರ್, ನಮ್ಮದೇ ಮಗು. ಅವ್ರ ಪಕ್ಕದ ಮನೆಯವರು ಅವ್ರು ಇದ್ರು. ಇವಾಗ ಅವ್ರು ಖಾಲಿ ಮಾಡ್ಕೊಂಡು ಈಗ ಆ ಬೈಕೋಸ್ಕರನೇ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಳೆ ಬಂದು ಈ ತರ ಎಲ್ಲ ಸಾಮಗ್ರಿಗಳೆಲ್ಲ ಕಳ್ಕೊಂಡು ಹೋಗಿ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಭಯಬಿದ್ದು ಸರ್. ಅದೊಂದು ಮತ್ತೆ ಕರೋನಾ ಬೇರೆ ಜಾಸ್ತಿ ಆಗ್ತದೆಯಲ್ಲ, ಅದರಿಂದಾಗಿ ಅವರು ಮನೆಯೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗ ಅದೇ ಸಣ್ಣ ಪುಟ್ಟ ಅಷ್ಟೇ ಸರ್, ಇನ್ನೂ ಏನು ಕ್ಲಿಯರ್ ಆಗಿ ಡ್ರೈನೇಜ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್. ಅದೇನು ಪ್ರಾಬ್ಲಮ್ ಇಲ್ಲ. ಈಗ ನಾರ್ಮಲಿ ಅದೊಂದನ್ನು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ಪರವಾಗಿಲ್ಲ. ಅದೇ ತರದ್ ಮಳೆ ಬಿದ್ದಾಗಲೇ ಗೊತ್ತಾಗೋದು ಸರಿ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ. ಮತ್ತೆ ಕ್ಲಿಯರ್ ಆಗಿದೆ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಅದು ಆ ಥರ ಮಳೆ ಬಂದೇ ಗೊತ್ತಾಗುತ್ತೆ ಸರ್.
ಏನು ಕಳೆದ ವರ್ಷ ತುಂಬ ದೊಡ್ಡ ಮಟ್ಟದಲ್ಲಿ ಅವಾಂತರ ಈ ಒಂದು ಪ್ರದೇಶದಲ್ಲಿ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ಆ ರೀತಿಯಾದಂಥ ಯಾವುದೇ ಘಟನೆಗಳು ಸದ್ಯಕ್ಕೆ ಜರುಗಿಲ್ಲ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಮಳೆ ಇನ್ನೂ ಕೂಡ ಬರದೇ ಇರೋ ಕಾರಣಕ್ಕೆ ಆ ರೀತಿಯಾದಂಥ ಯಾವುದೋ ಅಹಿತಕರ ಘಟನೆ ನಡೆಯಿಲ್ಲ. ಆದರೆ BBMP ಕಳೆದ ವರ್ಷ ಏನು ಒಂದು ಡೇಂಜರ್ ಝೋನ್ ಅಂತ ಈ ಒಂದು ಏರಿಯಾಗಳನ್ನು ಗುರುತಿಸ್ಕೊಂಡಿತ್ತು, ಅದೇ ರೀತಿ ಈ ವರ್ಷ ಕೂಡ ಇದೇ ಪರ್ಟಿಕ್ಯುಲರ್ ಆಗಿ ದತ್ತಾತ್ರೇಯ ಹೊಸಕೆರೆಹಳ್ಳಿಯ ದತ್ತಾತ್ರೇಯ ದೇವಸ್ಥಾನದ ಹಿಂಬದಿಯಲ್ಲಿರುವಂಥ ಒಂದು ಪ್ರದೇಶವನ್ನು ಮತ್ತೆ ತುಂಬ ಡೇಂಜರ್ ಝೋನ್ ಅಂತ ಗುರುತಿಸಿರುವಂಥದ್ದು. ಆದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿನ ಸ್ಥಳೀಯ ಕೆಲವು ನಿವಾಸಿಗಳು ಡ್ರೈನೇಜ್ ವ್ಯವಸ್ಥೆ ಆಗಿದೆ ಮತ್ತು ಮೇಲೂ ಕೂಡ ಕಾಮಗಾರಿ ನಡೀತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಕಾಮಗಾರಿ ಯಶಸ್ವಿ ಆಗುತ್ತೆ, ಇದರಿಂದ ಏನಾದರೂ ಇಲ್ಲಿನ ನಿವಾಸಿಗಳಿಗೆ ಸಹಕಾರ ಆಗುತ್ತಾ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗುತ್ತೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ. ಹೊಸಕೆರೆ ಭಾಗದ ಜನ ಕೂಡ ಮಾತಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ರು ಬನ್ನಿ ನೋಡೋಣ. ಲಾಸ್ಟ್ ಟೈಮ್ ಏನೋ ಮಳೆ ಬಂದಾಗ ಆ ಥರ ಆಗಿದೆ. ಸೊ ಈ ಟೈಮ್ ಮಳೆ ಬಂದಾಗ ನೋಡಬೇಕು, ಆದರೆ ಮುನ್ನೆಚ್ಚರಿಕೆಯಿಂದ ನಾವಿದ್ದೀವಿ. ಏನಾದರೂ ಕೆಲಸಗಳಾಗಿದೆಯಾ? ಮಳೆ ನೀರು ಕೆಲಸ ಮಾಡ್ತಿದ್ದಾರೆ, ಮೋರಿ ಅಥವಾ ಡ್ರೈನೇಜ್ ಏನೋ ನೀರು ಪಾಸ್ ಮಾಡೋದಕ್ಕೆ ಮಾಡಿದ್ದಾರೆ. ಬಟ್ ಅದೇ ಈ ಸಲ ಮಳೆ ನೀರು ಆ ಥರ ಬಂದಾಗ ನಾವು ನೋಡ್ಬೇಕಷ್ಟೇ. ಮತ್ತೆ ಬರುತ್ತೋ ನಿಮಗೆ ಭಯ ಅಂತ ಆತಂಕ ಅಂತ ಭಯ ಇದ್ದೇ ಇದೆ. ಒಂದ್ಸಲಿ ಮಳೆ ಬಂದಾಗ ಮತ್ತೆ ಇನ್ನೊಂದ್ಸಲಿ ಮಳೆ ಬಂದಾಗ ನಮ್ಗೆ ತುಂಬಾನೇ ಭಯ ಇದೆ, ಭಯ ಆಗಿದೆ. ಕಳೆದ ವರ್ಷದ್ದು ತುಂಬಾನೇ ಆಕ್ಚುಲಿ 20 days ನನ್ನ ಮಗುನ ಆಕ್ಚುಲಿ ಇದ್ದಿದ್ದು, ಆ ಪಾಪುನೇ ಇದ್ದಿದ್ದು ಮಳೆಲಿ. ನಾವು 20 days ಬಾಣಂತಿ ಆಕ್ಚುಲಿ, ಇವಾಗ ಆ ಮಗುನೇ ಇದ್ದಿದ್ದು ಎತ್ಕೊಂಡು ಹೋಗ್ತಿರೋದು. ಇಲ್ಲಿ 3 ಜನ ಆಕ್ಚುಲಿ ಮಗು ಇಟ್ಕೊಂಡಿರೋದು, ಮನೇಲಿ ಸಿಗಾಕೊಂಡಿರೋ ನಾವುಗಳೇನೆ. ಹೋದ ವರ್ಷ ನೀವು ಮಳೆಗೆ ಹೊರಗಡೆ ಬರಕ್ಕಾಗದೆ ಒಳಗಡೆನೆ ಇದ್ರಿ? ಒಳಗೆ ಆಕ್ಚುಲಿ ನಮ್ಮ ಮನೆ ಮೇಲ್ಗಡೆ ಅವ್ರು ಇರೋದ್ರಿಂದ ನಾವು ಸ್ವಲ್ಪ ಸೇಫ್ ಆದ್ವಿ, ತುಂಬಾನೇ ಸೇಫ್ ಆದ್ವಿ. ಇಲ್ಲಿರೋ ಜನಗಳು ಹತ್ತತ್ರ ಕೆಳಗಡೆ ಒಂದು 6-7 ಮನೆ ಇದೆ. ಸೊ ಅವ್ರುಗಳ್ನು ಸೇಫ್ ಮಾಡಿದ್ದು ಮೇಲ್ಗಡೆ ಒಬ್ರು ಅಂಕಲ್ ಇದ್ದಾರೆ, ಅವ್ರು ಇದ್ದಿದ್ದಕ್ಕೆ ನಾವೆಲ್ಲ ಸೇಫ್ ಆಗಿದ್ವಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಿವಾಸಿಯೊಬ್ಬರು ಶ್ರೀನಿವಾಸ್ ಅಂತ ಇದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಕಳೆದ ಬಾರಿ ಏನಾಯ್ತು ಅಂತ ನಾವ್ ಯಾರು ಮರ್ತಿಲ್ಲ. ಇವಾಗ ಅಟ್ಲೀಸ್ಟ್ ಮಳೆ ಏನಾರು ಆ ಥರ ಬಂದ್ಬಿಟ್ರೆ ನೀವೆಲ್ಲ ಸೇಫಾ ಶ್ರೀನಿವಾಸ್ ಅವರೇ? ಸೇಫ್ ಅನ್ನೋದಕ್ಕಿಂತ ನಾವು ಆಚೆ ಬರಕ್ ಆಗೋದಿಲ್ಲ ಸರ್, ಮಳೆಗಿಲ್ಲ ಬಂದ್ಬಿಡ್ತು ಅಂದ್ರೆ ಸೇಫ್ ಅಲ್ಲ ಅಂತ ತಾನ ಅರ್ಥ? ಸೇಫ್ ಅಲ್ಲ ಸರ್. ಓಕೆ, ಕಳೆದ ಬಾರಿ ಗೊರೆ ಮಣ್ಣು ತುಂಬ್ಕೊಂಡಿದ್ದು, ಮನೆಗಳೆಲ್ಲ ಒದ್ದಾಡಿರೋದು ಜನ, ಮತ್ತೆ ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ವಾಪಸ್ ಸಹಜ ಜೀವನ ನಡ್ಸೋಕೆ ಒಂದು 2-3 ತಿಂಗಳು ಕಷ್ಟಪಟ್ಟಿದ್ರಿ ಸರ್. ಈ ಬಾರಿ ಅಟ್ಲೀಸ್ಟ್ ಆ ಥರ ಆಗದೇ ಇರೋ ಥರ ಏನಾದರೂ ಮಾಡಿದಾರ ಸರ್ BBMP ಅವರು? ಅದೇ ಮಾಡ್ತಾರೆ ಸರ್, ಅದೇ ತುಂಬಾ ಲೇಟ್ ಆಗುತ್ತೆ. ಏನ್ ಮಾಡಿದ್ದಾರೆ ಸರ್, ಏನ್ ಮಾಡಿದ್ದಾರೆ ಹೇಳಿ ಸರ್? ಈಗ ಹೊಸ ವೈಟ್ ಟಾಪಿಂಗ್ ರೋಡ್ ಎಲ್ಲ ಹಾಕಿದ್ದಾರೆ, ಚರಂಡಿ ಎಲ್ಲ ಅಂಡರ್ ಚರಂಡಿ ಇದು ಮಾಡ್ಬಿಟ್ಟು. ಓಕೆ, ಅಲ್ಲೆಲ್ಲ ಈಗ ಫಸ್ಟ್ ಎಲ್ಲ ಹೋಗ್ತಾ ಇತ್ತು. ಈಗ ರೀಸೆಂಟ್ ಆಗಿ 1 ತಿಂಗಳು ಬ್ಯಾಕ್ ಅಲ್ಲಿ ನೀರೆಲ್ಲ ಇದಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಮುಗೀತಲ್ಲ. ಇವಾಗ್ಲೇ ಹಂಗಾಗ್ಬಿಟ್ರೆ ಮಳೆ ಏನಾದ್ರು ಜೋರಾಗಿ ಬಿದ್ರೆ ಏನ್ ಕತೆ ಏನೋ? ಏನ್ ಮಾಡೋದು ಅದೇ ಸರ್. ಈಗ ಬೇರೆ ಕಾರ್ಪೊರೇಟರ್ ಯಾರು ಇಲ್ಲ ಅಲ್ವಾ? ಕಾರ್ಪೊರೇಟರ್ ಯಾರು ಇರಲ್ಲ ಈಗ. ಹಾ ಸರ್, ಹೌದು. ಎಲೆಕ್ಷನ್ ಆಗಿಲ್ಲ, ಯಾರು ಜನಪ್ರತಿನಿಧಿಗಳಿಲ್ಲ. ಸೊ ಹಂಗಾಗಿ ನೀವೀಗ ಏನಂತಾರೆ ಹೋಗ್ಲಿ BBMP ಕೇಳಿದ್ರೆ ಇಂಜಿನಿಯರ್ಗಳು? ಮಾಡ್ತೀರಿ, ಸ್ವಲ್ಪ ಟೈಮ್ ಆಗುತ್ತೆ, ನಮಗೂ ಇದು ಅವಕಾಶ ಮಾಡ್ಕೊಡ್ತೀರಿ, ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ ಅಂತಾರೆ. ಅದು 3 ದಿನ ಆಗುತ್ತೆ, 4 ದಿನ ಆಗುತ್ತೆ, 1 ವಾರ ಇದ್ರು ಹಂಗೆ ಇರುತ್ತೆ. ಅದಾದ್ಮೇಲೆ ಯಾರಾದ್ರೂ ಬಂದ್ರೆ ಇನ್ಸ್ಪೆಕ್ಷನ್ ಏನಾದ್ರು ಬಂದ್ರೆ ಅವಾಗ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇದ್ ಮಾಡ್ಕೊಡ್ತಾರೆ. ಸೊ ನೀವು ತಾಳ್ಮೆಯಿಂದ ಆರಾಮಾಗಿ ಕಾಯ್ತೀರಿ, ಏನ್ ಪ್ರಾಬ್ಲಮ್ ಇಲ್ವಾ? ಹಂಗಂತೇನಿಲ್ಲ, ಓಡಾಡ್ಬೇಕಲ್ಲ ಸರ್ ಜನ, ಮನೆ ಮೆಟ್ಲಿಂದ ಇಳಿಬೇಕಲ್ಲ, ಮೆಟ್ಲು ಬಾಗ್ಲ ಹತ್ರನೇ ಎಲ್ಲ ಮೋರಿ ಕೊಚ್ಚೆ ನೀರೆಲ್ಲ ಬಂದು ಪ್ರಶ್ನೆ ಮಾಡ್ತೀರಾ ಶ್ರೀನಿವಾಸ್ ಅವರೇ? ಅಟ್ಲೀಸ್ಟ್ ನೀವು ಹಿಂಗ ಆಗ್ತಿದೆ ಸರ್, ಮಳೆ ಬಂದ್ರೆ ಏನ್ ಸರ್ ನಾವು ಮಾಡೋದು ಅಂತ ಒಂಚೂರು ವಾಯ್ಸ್ ರೈಸ್ ಮಾಡೋರು ಕೇಳ್ಬೇಕಲ್ಲ ನೀವು? ಅದೇ ಯಾರು ಬರಲ್ಲ ಸರ್ ಅಂತ ಟೈಮಲ್ಲಿ, ನಾವು ಕೇಳ್ಬೇಕು ಮಾಡ್ಬೇಕು ಅನ್ನೋ ಟೈಮಲ್ಲಿ ಯಾರು ಬರೋದಿಲ್ಲ, ನಮಗ್ ಸಿಕ್ಕೋದಿಲ್ಲ. ನಾವು ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಅಂತ, ನಾವು ಬಂದು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಬಂದು ಹೋಗ್ಬಿಟ್ಟಿರ್ತಾರೆ. ನಾವೇನು ಹೇಳಿ, ನೀವೇ ಕೇಳಬೇಕು ಅಂತಲ್ಲ. ಏನ್ ಏರಿಯಾದಲ್ಲಿ ಹೆಣ್ಮಕ್ಳಿದ್ದಾರೆ, ಬೇರೆಯವರು ಇದ್ದಾರೆ, ಪ್ರತಿನಿತ್ಯ ವಾಸ ಮಾಡೋರು ಇದ್ದಾರೆ, ಅಂಗಡಿ ಇರುತ್ತೆ, ಯಾರನ್ನು ಕೇಳ್ಬೇಕಂಗೆ ಮಾಡ್ಬೇಕಂಗೆ. ಥ್ಯಾಂಕ್ ಯು ಶ್ರೀನಿವಾಸ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ.